Today's programming objective is to create our own package. Okay, so what is a package? 10 program ಏನಪ್ಪ ಅಂದರೆ ನಾವು ನಮ್ಮ ಓನ್ ಪ್ಯಾಕೇಜ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಒಂದು ಸ್ಟೆಪ್ಸ್ ಇದೆ, 4 ಸ್ಟೆಪ್ಸ್ ಇದೆ. ಕಂಪೈಲ್ ಮಾಡೋದು, ರನ್ ಮಾಡೋದು ನಿಮಗೆ ಗೊತ್ತೇ ಇದೆ, ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಆ ಥರ. ಅದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಪ್ಯಾಕೇಜ್ ಅಂದರೆ ಏನು ಅಂತ ನಿಮ್ಗೊಂದು ತೋರಿಸ್ಕೊಡ್ತೀನಿ. 14 ಪ್ರೋಗ್ರಾಮ್ ನೋಡೋಣ. 14 programs has some packages, right? ನಿಮಗೆ ಕಾಣಿಸ್ತದೆ ಅದರಲ್ಲಿ ಇಂಪೋರ್ಟ್ java.awt ಅಪ್ಲಿಕೇಶನ್ ವಿಂಡೋ ಟೂಲ್ ಮತ್ತೆ .java.applet ಇವೆಲ್ಲ ಪ್ಯಾಕೇಜಸ್ ವೇರ್ ಇಟ್ ಕಂಟೈನ್ಸ್ ಟೂಲ್ಸ್. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬ ಹಾರ್ಡ್ವೇರ್ ಇಂಜಿನಿಯರ್ನ ಕರೆದ್ರೆ ನೀವು ಹಾರ್ಡ್ವೇರ್ ಸಪೋರ್ಟಿಂಗ್ ಎಕ್ಸಿಕ್ಯೂಟಿವ್ ಅವನಿಗೆ ಒಂದು ಟೂಲ್ ಕಿಟ್ ತಗೊಂಡು ಬರ್ತಾನೆ. ಅದರಲ್ಲಿ ಏನೇನು ಟೂಲ್ಸ್ ಇರುತ್ತೆ, ಕಂಪ್ಯೂಟರ್ ಓಪನ್ ಮಾಡೋದಕ್ಕೆ, ರ್ಯಾಮ್ ಚೆಕ್ ಮಾಡೋದಕ್ಕೆ ಏನೇನು ಟೂಲ್ಸ್ ಬೇಕೋ ಅದರೊಳಗೆ ಆ ಥರ ಇದು ಒಂದೊಂದು ಟೂಲ್ಸ್ ಇರ್ತವೆ. ಅದನ್ನು ನಾವು ಪ್ಯಾಕೇಜ್ ಅಂತ ಅಂತೀವಿ. ಸೊ ಆಪ್ಲೆಟಿಗೆ ಬೇಕಾಗಿರುವಂಥ ಪ್ಯಾಕೇಜ್ ಇಲ್ಲಿರುತ್ತೆ. ಸೊ ಯಾವುದೇ ಪ್ಯಾಕೇಜ್ನ ನೀವು ಕಾಲ್ ಮಾಡಬೇಕಾದ್ರೆ ಇಂಪೋರ್ಟ್ ಕೀವರ್ಡ್ನ ಯೂಸ್ ಮಾಡ್ಕೊಬೇಕು. java.awt.star ಅಂದರೆ AWT ಪ್ಯಾಕೇಜಲ್ಲಿರುವಂಥ ಎಲ್ಲ ಫೈಲ್ಸ್ನು, ಎಲ್ಲ ಕ್ಲಾಸ್ನು ಮತ್ತು ಅದರ ಮೆಥಡ್ಸ್ನು ಕಾಲ್ ಮಾಡಬೇಕಂದ್ರೆ .starನ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಸ್ಟಾರ್ ಅಂತ ಯೂಸ್ ಮಾಡಿದ್ರೆ ಅದರಲ್ಲಿರೋ ಎಲ್ಲ ಈ ಡ್ರಾ ರೆಕ್ಟ್, ಡ್ರಾ ಆರ್ಕ್, ಫಿಲ್ ಆರ್ಕ್ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಮೆಥಡ್ಸು. ಇದರಲ್ಲಿ ಬರ್ತಕ್ಕಂಥ ಈ ಆಪ್ಲೆಟ್ ಕ್ಲಾಸಲ್ಲಿ ಇರ್ತಕ್ಕಂಥ ಇವು ಮೆಂಬರ್ಸ್ ಡಾಟ್ ಅಂತ ಯೂಸ್ ಮಾಡಿದ್ರೆ ನಾವು ಅದರ ಮೆಂಬರ್ಸ್ನ ಕಾಲ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಪ್ಯಾಕೇಜ್ ಅಂದರೆ ಗೊತ್ತಾಯ್ತು. ಈ ಥರ ತುಂಬ ಪ್ಯಾಕೇಜಸ್ ಇದೆ. ಎರರ್ ಹ್ಯಾಂಡ್ಲಿಂಗು ಲ್ಯಾಂಗ್ ಪ್ಯಾಕೇಜಲ್ಲಿ ಇರುತ್ತೆ. ಸೊ ಮೆನಿ ಆ ಪ್ಯಾಕೇಜಸ್ ಅಂಥದ್ದು ನೀವು ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ಬೋದು. ದಿಸ್ ವಿ ಹ್ಯಾವ್ ಶೋನ್ ಇಟ್ ಇನ್ ದ 10th program, right? So first in 10th program create class package 1. ಸೊ ಪ್ಯಾಕೇಜ್ ಎಂತ ಪ್ಯಾಕೇಜ್ ಕ್ರಿಯೇಟ್ ಮಾಡ್ತಾ ಇದೀವಿ, ಪ್ಯಾಕೇಜ್ 1. ಓಕೆ, ಕ್ರಿಯೇಟ್ ಎ ಕ್ಲಾಸ್ ಇನ್ ಅಂತ ಬರಬೇಕಿದೆ. ಇನ್ ಪ್ಯಾಕೇಜ್ 1 ಒಳಗಡೆ ಕ್ಲಾಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಅಂಡ್ ಇಂಪೋರ್ಟ್ ಇಟ್ ಟು ಅನದರ್ ಕ್ಲಾಸ್ ಕಾಲ್ಡ್ ಇಂಪೋರ್ಟ್ ಇಟ್ ಫ್ರಮ್ ಅನದರ್ ಕ್ಲಾಸ್. ಓಕೆ, ಯಾವ್ದಾರ ಒಂದು ಕ್ಲಾಸ್, ಜನರಲ್ ಕ್ಲಾಸ್ ಕ್ರಿಯೇಟ್ ಮಾಡಿ ಅದನ್ನ ಇಂಪೋರ್ಟ್ ಹೆಂಗ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಇದರಲ್ಲಿ ಕ್ಲಾಸ್ ಪ್ಯಾಕೇಜ್ 1 ನಲ್ಲಿ ಕ್ಲಾಸ್ ಇ ಅಂತಿದೆ, ವೇರ್ ದಿಸ್ ಈಸ್ ರಿಲೇಟೆಡ್ ಟು ದಿಸ್ ಪ್ಯಾಕೇಜ್ ಅಂತ ಅರ್ಥ. ಓಕೆ, ಇದರಲ್ಲಿ ನಿಮಗೆ ಮೂರು ಥಿಂಗ್ಸ್ ಬರ್ತವೆ, 3 ಥಿಂಗ್ಸ್. ವಾಟ್ ಆರ್ ದೋಸ್? ಫಸ್ಟ್, ನೀವು ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟ್ ಎ ಫೋಲ್ಡರ್ ಇನ್ ದ ನೇಮ್ ಆಫ್ ಪ್ಯಾಕೇಜ್. ಓಕೆ, create first method you have to be followed is first instruction is to create a folder in the package name. Okay, so adadu package 1. So package ಹೆಸರೇನು package 1. ಅದಕ್ಕೆ ನಾವು ಏನು ಮಾಡಬೇಕು, ಫಸ್ಟ್ ಪ್ಯಾಕೇಜ್ ನೇಮಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ. ಅದರೊಳಗೆ ಕ್ಲಾಸ್ ಎ .java ಕಾಣಿಸ್ತದಲ್ಲ, ಇದನ್ನ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ. ಯಾವುದ್ರೊಳಗೆ ಪ್ಯಾಕೇಜ್ ಒಳಗೆ ಅದರೊಳಗೆ ಏನೇನು ಬರಬೇಕು, ಪ್ಯಾಕೇಜ್ ನೇಮ್ ಎಲ್ಲಿ ಕೊಡೋದು ಅಂತೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಫಸ್ಟ್ ಇನ್ ದ ಫೋಲ್ಡರ್ ಯು ಕ್ರಿಯೇಟ್ ಅ ಕ್ಲಾಸ್ ಎ. ಓಕೆ, ದಿಸ್ ಇಸ್ ದ ಕ್ಲಾಸ್ ಅಂಡ್ ಇನ್ ದ ಕ್ಲಾಸ್ ಯು ಟೈಪ್ ಲೈಕ್ ದಿಸ್. ನೋಟ್ಪ್ಯಾಡ್ ಕ್ರಿಯೇಟ್ ಮಾಡಿಕೊಂಡು ಇದನ್ನ ನೀವು ಟೈಪ್ ಮಾಡಬೇಕು, ಸೇವ್ ಮಾಡ್ಕೋಬೇಕು. ಸೊ ಹಂಗಾಗಿ ಏನೇನು ಬರ್ತಾ ಇಲ್ಲಿ, ಕ್ರಿಯೇಟಿಂಗ್ ಎ ಫೋಲ್ಡರ್ ಪ್ಯಾಕೇಜ್ 1. ನೀವು 3 ಥರ ಮಾಡ್ಬೋದು. ನ್ಯೂ ಫೋಲ್ಡರ್ ಅಂತ ಕೊಟ್ಟು ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್ ಕೊಟ್ಟು ಮಾಡ್ಬೋದು, ಅಥವಾ ಓಪನ್ ಇನ್ ಟರ್ಮಿನಲ್ ಕೊಟ್ಟು ಆ ಟರ್ಮಿನಲ್ ಒಳಗೆ mkdir ಅಂತ ಕೊಟ್ಟು ಫೋಲ್ಡರ್ ನೇಮ್ ಕೊಟ್ಟು ಸೇವ್ ಮಾಡ್ಬೋದು. ಓಕೆ, ಎರಡು ಥರ ಕ್ರಿಯೇಟ್ ಮಾಡ್ಬೋದು. ನೀವು ಯಾವ ಮೆಥಡ್ ಆದ್ರೂ ಫಾಲೋ ಮಾಡಿ. ಆ್ಯಂಡ್ ಫೈನಲಿ ಹೊರಗಡೆ ಪ್ಯಾಕೇಜ್ ಕ್ರಿಯೇಟ್ ಮಾಡಾಯಿತು, ಅದರೊಳಗಡೆ ಕ್ಲಾಸ್ಗಳು ಕ್ರಿಯೇಟ್ ಮಾಡೋದಾಯಿತು, ಅದರೊಳಗಡೆ ಮೆಥಡ್ಸ್ ಕ್ರಿಯೇಟ್ ಮಾಡಿದ್ದಾಯಿತು. ಅದಾದಮೇಲೆ
ಒಂದು ಪ್ಯಾಕೇಜ್ ಟೆಸ್ಟ್ ಡಾಟ್ ಜಾವಾ ಅಂತಲೂ ಒಂದು ಕ್ರಿಯೇಟ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಯುವರ್ ಥರ್ಡ್ instruction is. Compile the file in the folder as follows. ಅದನ್ನು ಕಂಪೈಲ್ ಮಾಡ್ಕೊಳ್ಳಿ. ಆಮೇಲೆ ಕ್ರಿಯೇಟ್ another file, Java file like package test. ಓಕೆ, ಸೊ ಅದನ್ನ ಇಂಪೋರ್ಟ್ ಮಾಡೋದಕ್ಕೆ ನಿಮಗೆ ಬೇರೆ ಪ್ಯಾಕೇಜಸ್ನ ಯಾವ ರೀತಿ ಇಂಪೋರ್ಟ್ ಮಾಡ್ತಾರೆ ಅದೇ ರೀತಿ ಇಂಪೋರ್ಟ್ ಪ್ಯಾಕೇಜ್ನ ಇಂಪೋರ್ಟ್ ಮಾಡಬೇಕು ಅಲ್ವಾ. ರೈಟ್, ಸೊ ದಿಸ್ ಇಸ್ ವಾಟ್ ಯು ವಿಲ್ ಡೂ. ಹಂಗಾಗಿ ಈ ಕಾನ್ಸೆಪ್ಟ್ಸ್ ಅಲ್ಲಿ ಏನು ಬರ್ತಾವೆ ನೋಡಿ, ಒಂದು ಪ್ಯಾಕೇಜ್ ಒಂದು ಫೋಲ್ಡರ್ ಮತ್ತು ಅದರೊಳಗೆ ಕ್ಲಾಸ್ ಇ, ಆಮೇಲೆ ಹೊರಗಡೆ ಬನ್ನಿ ಪ್ಯಾಕೇಜ್. ನಾನು ಜಾವಾ ಪ್ರೋಕ್ಸ್ ಒಳಗಡೆ ಹೋಮಲ್ಲಿ ಡೆಸ್ಕ್ಟಾಪಲ್ಲಿ ಜಾವಾ ಪ್ರೋಕ್ಸ್ ಅಂತ ಫೋಲ್ಡರ್ ಒಳಗೆ ಎಲ್ಲನೂ ಮಾಡ್ತಾ ಇದ್ದೀನಿ, ಎಲ್ಲ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ಯಾಕೇಜ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ, ಪ್ಯಾಕೇಜ್ ಟೆಸ್ಟ್ ವೈಸ್ ಒನ್ ವಿಚ್ ವಿ ಹ್ಯಾವ್ ಟು create after creating the class A in the package 1. ಕ್ಲಾಸ್ ಎ ಅಲ್ಲಿ ಇದನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಿ, ಕ್ಲಾಸ್ ಎ ಡಾಟ್ ಜಾವಾನ ಕ್ರಿಯೇಟ್ ಮಾಡಿದ್ರಿ. ಬಟ್ ಅದ್ರೊಳಗೆ ಏನೇನು ಬರುತ್ತೆ ಪ್ಯಾಕೇಜ್ ಕ್ಲಾಸ್ ಎ ಅಲ್ಲಿ ನಾನು ತೋರಿಸಿದ್ದೀನಿ. ಅಂಡ್ ವಿಲ್ ನೋ ಇಟ್ ಒನ್ಸ್ ಅಗೇನ್ ನಾವು. ಓಕೆ, ವಾಟ್ ವಿ ಆರ್ ಸೀಯಿಂಗ್ ನಾವು, ಪ್ಯಾಕೇಜ್ ಯಾವುದೇ ಪ್ಯಾಕೇಜ್ ಕ್ರಿಯೇಟ್ ಮಾಡಬೇಕಾದ್ರೆ ಪ್ಯಾಕೇಜ್ ಇಸ್ ದಿ ಕೀವರ್ಡ್ ಆ್ಯಂಡ್ ಪ್ಯಾಕೇಜ್ ಒನ್ ಕೊಡಿ, ಪ್ಯಾಕೇಜ್ 2 ಕೊಡಿ, ಅಥವಾ ಕಾಲೇಜ್ ಹೆಸರೇ ಕೊಡಿ VGFGC. ಓಕೆ, ಆ್ಯಂಡ್ ಸೆಮಿಕೋಲನ್, ಇಟ್ ವಿಲ್ ಕ್ರಿಯೇಟ್ ಪ್ಯಾಕೇಜ್. ಬಟ್ ಏನು ಕಂಡೀಷನ್ ಏನಾಗಿರಬೇಕು, VGFGC ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿರಬೇಕು, ಅದಕ್ಕೆ VGFGC ಅಂತ ಪ್ಯಾಕೇಜ್ ಕೊಡಬೇಕು ಒಳಗಡೆ ಹೋಗ್ಬಿಟ್ಟು ಆ ಕ್ಲಾಸ್ ಫೈಲ್. ಸೊ ವೆನ್ ಎವರ್ ಯು ಕ್ರಿಯೇಟ್ ಅ ಕ್ಲಾಸ್, you create in the name of public. So public is the keyword which you can access from anywhere. Okay, so ಅದು access specifier ಅಂತ ಹೇಳ್ತೀವಿ. ವೇರ್ ಕ್ಲಾಸ್ ನಿಮ್ಗೆ ಗೊತ್ತಾಗಿದೆ, ಕ್ಲಾಸ್ ಏನು ನೀವು ಮುಂಚೆ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಕ್ಲಾಸ್ ಎ ಅಂತ ಕ್ರಿಯೇಟ್ ಮಾಡಿದ್ದೀನಿ. ವೇರ್ ದಿಸ್ ಕ್ಲಾಸ್ ಎ ಈಸ್ ಪಬ್ಲಿಕ್ ವಾಯ್ಡ್ ಡಿಸ್ಪ್ಲೇ ಎ ಅಂತ ಕೊಟ್ಟಿದ್ದೀನಿ ನೋಡಿ. ಓಕೆ, ಡಿಸ್ಪ್ಲೇ ಎ is a method in the class A which will display class A values. class A ಅಂತ ಮಾತಾಡ್ತಾ ಇದೆ. ನೀವೇನೊಂದು ಸ್ಪೆಷಲ್ ಏನಾದ್ರು ಟೈಪ್ ಮಾಡ್ಕೊಂಡು ನೀವು ಕಂಪ್ಯೂಟರ್ ಕ್ಲಾಸ್ ಓಕೆ ಏನಾದರೂ ಟೈಪ್ ಮಾಡಿ which will display system.out.println ಏನು ಕೆಲಸ ಮಾಡುತ್ತೆ, which will display whatever you print inside. Okay, that is what. Then package test ನೋಡೋಣ. So import is the keyword to from package 1 dot class A. ನೋಡಿ ಈಗ ಕ್ಲಾಸ್ ಎ ಅಲ್ಲಿ ಏನಿತ್ತು, ಕ್ಲಾಸ್ ಎ is a class from package 1. ಓಕೆ, ಸೊ package 1 dot star ಅಂತ ಕೊಟ್ಟರೆ ಕ್ಲಾಸ್ ಎ ಬರುತ್ತೆ. ಸಪೋಸ್ ನಾನು ಇಲ್ಲಿ ಕ್ಲಾಸ್ ಎ ಅಷ್ಟೇ ಕ್ರಿಯೇಟ್ ಮಾಡಿದ್ದೀನಿ, ಈ ಕ್ಲಾಸ್ ಬಿ ಕ್ಲಾಸ್ ಸಿ ಅಂತೆಲ್ಲ ಮಾಡ್ಕೊಂಡು ಹೋಗ್ಬೋದು. ಪಬ್ಲಿಕ್ ಕ್ಲಾಸ್ ಬಿ, ಪಬ್ಲಿಕ್ ಕ್ಲಾಸ್ ಎ, ಪಬ್ಲಿಕ್ ಕ್ಲಾಸ್ ಬಿ ಅಂತ ಕ್ರಿಯೇಟ್ ಮಾಡ್ಕೊಂತಾನೆ ಹೋಗ್ತಾನೆ ಇರ್ಬೋದು. ಅವೆಲ್ಲಾನು ಕಾಲ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಇಂಪೋರ್ಟ್ ಪ್ಯಾಕೇಜ್ 1 ಡಾಟ್ ಸ್ಟಾರ್ ಅಂತ ಕೊಟ್ಟರೆ ಹಾಕು. ಈ ಎ ಬದಲಾಗಿ ಕ್ಲಾಸ್ ಎ ಬದಲಾಗಿ ಸ್ಟಾರ್ ಅಂತ ಕೊಡಬೇಕು. ಅವಾಗ ನೀವು ಎಷ್ಟೇ ಕ್ಲಾಸ್ ಕ್ರಿಯೇಟ್ ಮಾಡಿದ್ರು ಆ ಕ್ಲಾಸ್ಗಳ ಮೆಂಬರ್ಸ್ ಇದ್ರೂ ನೀವು ಕಾಲ್ ಮಾಡ್ತಾ ಹೋಗ್ಬೋದು ಬೈ ಯೂಸಿಂಗ್ ಡಾಟ್ ಆಪರೇಟರ್. ಅಂಡ್ when you put a star, that is finished, that's done. Now since public static void when you ordinary class create ಮಾಡೋದಾಗ ಹೇಗಿದೆ ಹಾಗೆ ಏನು ಚೇಂಜಸ್ ಇಲ್ಲ. then class A which is a class in package 1, right ಗೊತ್ತಾಗ್ತದೆ ಅಲ್ವಾ. ಅದೇ ರೀತಿ ನಾನು ಈಗ ಪ್ಯಾಕೇಜ್ 1 ಇಂಪೋರ್ಟ್ ಮಾಡಿದ್ದೀನಿ, ಪ್ಯಾಕೇಜ್ ಟೆಸ್ಟ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ. where it is a public static void main class string hooks ಇದೆ. ಓಕೆ, ಕ್ಲಾಸ್ ಎ is object, ಕ್ಲಾಸ್ ಎ ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ, ಆಬ್ಜೆಕ್ಟ್ ಎ ಅಂತ ಕೊಡ್ತೀನಿ ಅದಕ್ಕೆ ಹೆಸರು. ಓಕೆ, and new class A, this is usually you are creating objects of a class, right? object A dot display A. ಓಕೆ, ಇಷ್ಟೇ ಮಾಡಬೇಕಾಗೋದು. ನಾನು ನಿಮಗೆ ಸಿಂಪಲ್ ಆಗಿ ಒಂದು ಅಲ್ಲಿರೋ ಡಿಸ್ಪ್ಲೇನ ಇಲ್ಲಿ ಕಾಲ್ ಮಾಡಿದ್ದೀನಿ, ಡಿಸ್ಪ್ಲೇ ಮೆಥಡ್ನ. ಇದನ್ನು ನೀವು ರನ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಫಸ್ಟ್ ಪ್ರೊಸೀಜರ್ ಏನಿದೆ, ನೀವು ಕ್ರಿಯೇಟ್
folder, you created a folder, you created a class A, and in that class A you public void display ಅಂತ ಕೊಟ್ಬಿಟ್ಟು ಇದನ್ನು ಪಬ್ಲಿಕ್ ಅಲ್ಲೇ ಸ್ಪೆಸಿಫೈ ಮಾಡಬೇಕು. ಇಟ್ಸ್ a very important thing because you need to access it from other, which is from this package to other class, right? So you created this and you displayed this class A, ನಾನಲ್ಲಿ ECA class ಅಂತ ಹಾಕಿದ್ದೀವಿ. Okay. And the third thing is to compile it. How to compile? I will go to the Java procs. What is the present working directory now? It should be small. So which is your present working directory? CS desktop Java procs. ನಾನು ಹೇಳಿದಾಗ Java procs ಇದ್ದೀವಿ. ಆ ಫೋಲ್ಡರ್ಲಿ ನಾನು Java C ಅಂತ ಕೊಟ್ಬಿಟ್ಟು what is the file name? Can you check? Class A now. Java. Got it? ಫುಲ್ ತೋರಿಸ್ತಾ ಇದೆ ಯಾಕಂದರೆ ಅದು ಜಾವಾ ಬಾಕ್ಸಲ್ಲಿ ಇಲ್ಲ. ಈಗೇನು ಮಾಡಬೇಕು? CD go to that folder. What is the folder name? Package 1. Now we got it. Yes. Now you got the class A. Okay, now compile the same thing. Okay, now you got compiled without any errors. Got to come out from the class. You just CD/enter. Okay, ಈಗ ನೀವು CD desktop CD Java procs ಮತ್ತೆ ವಾಪಸ್ ಬರ್ತಾರೆ ಅಷ್ಟೇ. First that from CD Java P capital procs. Right, now we got. So now these are the Java files and class files which you have created there after compiling so many programs. And now we are package test file compile ಮಾಡಬೇಕು. So in Java C package test.java. Okay, compile without any errors and now go for running Java package test. Enter. So now BCA class ಕಾಣಿಸ್ತಾ ಇದೆಯಾ? So this is how you create your own package and call this from and compile it. And the fourth one, okay, fifth one, compile the above file. Okay, so first ಈ ಫೈಲ್ನ ಕಂಪೈಲ್ ಮಾಡ್ಕೋಬೇಕು ನೀವು. ಜಾವಾ ಪ್ರೋಗ್ ಪ್ಯಾಕೇಜ್ ಒಳಗಡೆ ನಂತರ ಪ್ಯಾಕೇಜ್ 1 ಫೋಲ್ಡರ್ ಒಳಗೆ ಹೋಗ್ಬಿಟ್ಟು ಕ್ಲಾಸ್ A.java Java C ಇಲ್ಲಿಂದಲೂ ಕಂಪೈಲ್ ಮಾಡ್ಬೋದು. ಈ ರೀತಿ ಕಂಪೈಲ್ ಮಾಡ್ಬೋದು. ಇದು ಮಾಡಿರೋ ತೋರಿಸಿರೋದು ಏನಪ್ಪ ಅಂದರೆ okay, now how to compile when you are here. Okay, Java C okay, what is slash ಅಂತ ಹಾಕಿ ಪ್ಯಾಕೇಜ್ 1 ಅಲ್ಲ 1 slash class A.java. got this? No source file ಸಿಕ್ಕಿಲ್ಲ. ಇದು ಇಟ್ಕೊಂಡು got this. Okay, so package ಯಾವ ಫೋಲ್ಡರ್ ಇದೆ ಆ ಫೋಲ್ಡರ್ ಕೆಳಗಡೆ ಯಾವ ಫೈಲ್ ಇದೆ ಆ ರೀತಿ ಪಾತ್ ಕೊಟ್ಬಿಟ್ಟು ಕಂಪೈಲ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಪಾಸಿಬಲ್, ರೈಟ್? ಸೊ ಈ ರೀತಿ ಮಾಡ್ಬೋದು. ಯು ಕ್ರಿಯೇಟ್ ಅ ಫೋಲ್ಡರ್. ಈ ಫೋರ್ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ, 4 ರೂಲ್ಸ್ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಯು ಕ್ರಿಯೇಟ್ ಯುವರ್ ಓನ್ ಪ್ಯಾಕೇಜ್, ರೈಟ್?